ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ಬೆಂಗಳೂರಿನ ಅತಿ ಪುರಾತನವಾಗಿರುವಂತಹ ಹಳೆಯ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ಅದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ. ಈ ಮಲ್ಲೇಶ್ವರಂ ಅಸ್ತಿತ್ವಕ್ಕೆ ಬಂದಿರುವುದು 1889 ಸಂದರ್ಭದಲ್ಲೇ. ಆಗಿಂದನೂ ಸಹಿತ ಈ ಮಲ್ಲೇಶ್ವರಂ ತನ್ನ ಗತವೈಭವವನ್ನ ಸಾರ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಮಲ್ಲೇಶ್ವರಂನಲ್ಲಿ ಅತಿ ಪುರಾತನವಾದಂತಹ ದೇವಸ್ಥಾನಗಳನ್ನ ಹಿಡ್ಕೊಂಡು ಈಗಿನ ಮಾಡರ್ನ್ ಮಾಲ್ ವರೆಗೂ ಸಹಿತ ಎಲ್ಲವೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಹಾಗಾದ್ರೆ ಈ ವಿಧಾನಸಭಾ ಕ್ಷೇತ್ರ ಕಳೆದ 20 ತಿಂಗಳಿಂದ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಿದೆ, ಇಲ್ಲಿರುವಂತಹ ಶಾಸಕರು ಜನರಿಗೆ ಸ್ಪಂದನೆಯನ್ನ ಕೊಡ್ತಾರಾ, ಜನರ ಬಗ್ಗೆ ಶಾಸಕರಿಗಿರುವಂತಹ ಅಭಿಪ್ರಾಯವೇನು, ಶಾಸಕರ ಬಗ್ಗೆ ಜನರಿಗಿರುವಂತಹ ಅಭಿಪ್ರಾಯಗಳೇನು, ಮತ್ತೆ ಅದರ ಜೊತೆಗೆ ಈ ಕ್ಷೇತ್ರ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಬೇಕು ಅಂತ ಇಲ್ಲಿರುವಂತಹ ಜನರು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಈ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೇರವಾಗಿ ಜನರಿಂದನೇ ಕಲೆ ಹಾಕುವಂತಹ ಕೆಲಸವನ್ನ ಮಾಡೋಣ. ಹಾಗಿದ್ರೆ ತಡ ಯಾಕೆ, ಬನ್ನಿ ನನ್ನ ಜೊತೆಗೆ ಇಲ್ಲಿರುವಂತಹ ಜನರನ್ನ ಮಾತಾಡ್ಸ್ಕೊಂಡ್ ಬರೋಣ. ಮಲ್ಲೇಶ್ವರಂ ಅಂದ ತಕ್ಷಣವೇ ಫಸ್ಟ್ ನೆನಪಾಗುವಂಥದ್ದೇ ಸಂಪಿಗೆ ರಸ್ತೆ. ಯಾಕಂದ್ರೆ ಇಲ್ಲಿ ಸಂಪಿಗೆ ರಸ್ತೆಯಲ್ಲಿ ತುಂಬಾ ಅದ್ಭುತವಾದಂತಹ ಹೂವಿನ ಹಾರಗಳು ಸಿಗ್ತವೆ. ಅದ್ರ ಜೊತೆಗೆ ಹೂವಿನ ವ್ಯಾಪಾರ ಅಂತೂ ಬಹಳಷ್ಟು ಫೇಮಸ್ ಆಗಿರುವಂಥದ್ದು. ಮತ್ತೆ ಇಲ್ಲಿ ವ್ಯಾಪಾರ ವಹಿವಾಟಿನ ಅತಿ ಹೆಚ್ಚು ಜನರು ಬರುವಂತಹ ಜಾಗ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿದಾವೆ, ಅದ್ರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಸಹಿತ ಇಲ್ಲಿಂದನೇ ಹೂವನ್ನ ತೆಗೆದುಕೊಂಡು ಹೋಗುವಂಥದ್ದು. ಇದು ಕೆಲವು ವರ್ಷಗಳಿಂದ ಅಲ್ಲ, ಸುಮಾರು ವರ್ಷಗಳಿಂದನೂ ಸಹಿತ ಇಲ್ಲಿ ಬಹಳಷ್ಟು ಜನ ಹೂವಿನ ವ್ಯಾಪಾರಸ್ಥರು ತಮ್ಮ ಜೀವನ ಕಟ್ಕೊಂಡಿರ್ತಕ್ಕಂತಹ ಸ್ಥಳ. ಇಂತಹ ಸ್ಥಳದಲ್ಲಿ ಮತ್ತೆ ಹಲವು ವರ್ಷಗಳಿಂದ ಇಲ್ಲೇ ವ್ಯಾಪಾರವನ್ನು ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಈ ಮಲ್ಲೇಶ್ವರಂ ಬಗ್ಗೆ ಮತ್ತೆ ಇಲ್ಲಿರುವಂತಹ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ಸರ್, ಟ್ರಾಫಿಕ್ ಅಂತೂ ತುಂಬ ಜಾಮ್ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡಬೇಕು. ಆಮೇಲೆ ಇದು ಒಳಗೆ ಕಟ್ತೀವಿ ಅಂತ ಆದರೆ ಅದು ಇನ್ನೂ ಕಟ್ಟಿದ್ದು ಇಲ್ಲ. ಆಮೇಲೆ ನಮಗೇನು ಸ್ವಲ್ಪ ತೊಂದರೆಗಳ, ವ್ಯಾಪಾರ ಮಾಡೋಕ್ಕೂ ಸ್ವಲ್ಪ ತೊಂದರೆ ಆಗುತ್ತೆ. ಏನೋ ಪರವಾಗಿಲ್ಲ ಸರ್, ರಸ್ತೆಗಳಂತೂ ತುಂಬ ಅಧ್ವಾನ, ನೀರಿಂದೆಲ್ಲ ಏನು ತೊಂದರೆ ಸಮಸ್ಯೆ ಇಲ್ಲ. ಆಮೇಲೆ ಈ ಮರ ನೋಡಿ ಸರ್, ನಾನು ಅವತ್ತೇನೆ ಮರ ಕಟ್ ಮಾಡೋಕ್ಕೆ ಬಂದರು, ಅವ್ರ ಹತ್ರ ಹೇಳ್ದೆ, ಸರ್ ಇದೆಲ್ಲ ಬೀಳೋ ಥರ ಇದೆ, ಎಲ್ಲ ಒಣಗಿಬಿಟ್ಟಿದೆ, ಯಾವತ್ತಿದು ಡೇಂಜರು, ಸ್ವಲ್ಪ ಕಟ್ ಮಾಡಿ ಅಂದರೆ ನಮ್ಗೆ ಹೇಳ್ಬೇಡಿ, ಮೇಲೆ ಹೋಗಿ ಹೇಳಿ ಅಂತಾರೆ. ನಾವು ಎಲ್ಲೋಗಿ ಮೇಲೆ ಹೇಳೋಣ, ಕಟ್ ಮಾಡೋಕ್ಕೆ ಬಂದವ್ರೆ ಇವಾಗ, ಅವ್ರಿಗೆ ನಾವು ಹೇಳ್ತೀವಿ ಇದೆಲ್ಲ ಬೀಳೋ ಥರ ಇದೆ, ಸ್ವಲ್ಪ ಗಾಳಿ ಬಂತಂದರೆ ಬೀಳುತ್ತೆ, ಏನು ಮುಂದೆ ಆಗೋದ್ರನ್ನ ನಾವು ಹೇಳ್ತೀವಿ. ಯಾಕಂದರೆ ಇಲ್ಲಿ ಕುತ್ಕೊಂಡು ಅನುಭವ ಆಗಿದೆ ನಮಗೆ, ನಾವು ಹೇಳ್ತೀವಿ, ಅದನ್ನ ಕಿವಿಗೆ ಹಾಕೋಣಲ್ಲ, ನಾವು ಏನು ಮಾಡೋಣ ಸರ್. ಬರ್ತಡೇಗೆಲ್ಲ ಬಂದಿದ್ದ ನಾವು ಕೇಕ್ ಕಟ್ ಮಾಡಿಸಿದ್ದೀವಿ ಸರ್, MLAಗೆ ಕರ್ಸಿಕ್ಕಿಲ್ಲಲ್ಲ, ನಾವೆಲ್ಲ ಕೇಕ್ ಕಟ್ ಮಾಡಿಸಿದ್ದೀವಿ. ಮಳೆ ಬಂದರೆ ತುಂಬ ಕಷ್ಟ ಆಗುತ್ತೆ, ಗಾಡಿ ಓಡಿಸೋಕೆ ಕಷ್ಟ ಆಗುತ್ತೆ, ಇಲ್ಲಿ ತುಂಬ ಆಕ್ಸಿಡೆಂಟ್ ಆಗುತ್ತೆ. ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆ ಸರ್. ಇಲ್ಲಿ ಒಂದು ಮನೆ ವಿಷಯ ಆಗಲಿ, ಮತ್ತು ಒಂದು ಹೂವು ತರಕಾರಿ, ಮತ್ತು ಒಂದು ಬಟ್ಟೆ ವಿಷಯ ಯಾವುದಿದ್ದನೋ ತುಂಬ ಡೆವಲಪ್ಮೆಂಟ್ ಆಗಿದೆ. ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಈಗ ಒಂದು 4 ವರ್ಷಕ್ಕೆ ಮುಂಚೆನೇ ಇದು 2021 ರೋಡ್ ರೆಡಿ ಮಾಡಿಸಿದ್ರು. ಅವಾಗಿಂದ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಆಗಿಲ್ಲ ರೋಡ್ ವಿಷಯದಲ್ಲಿ. ಸರ್ 10ಕ್ಕೆ 10 ಕೊಡ್ಬೋದು ಸರ್ ಅವರಿಗೆ. ಇವಾಗ ಹದಗೆಟ್ಟು ಹೋಗದೆ, ಅವಾಗಿತ್ತು ಚೆನ್ನಾಗಿತ್ತು, ಇವಾಗಿಲ್ಲ. ಹಳಬ್ರೆಲ್ಲ ಹೊಂಟೋದ್ರು, ಹೊಸಬ್ರವ್ರೆ ಏನು ತೊಂದರೆ, ಪೊಲೀಸವ್ರ ಕಾಟ, ಈ ಅಂಗಡಿಗಳೆಲ್ಲ ಹೊಡೆದಾಕ್ಬಿಟ್ಟವ್ರೆ, ಏನು ಮಾಡೋದು, ಮೇಲೆ ಕಟ್ತಾವ್ರು ನೋಡಿ. ಆಯ್ತು, ಒಂದು 10 ವರ್ಷದ ಮೇಲೆ MLAನೂ ನೋಡಿಲ್ಲ, ಯಾರನ್ನೂ ನೋಡಿಲ್ಲ. ಅರೆ ಬರ್ತಾರೆ, ಏನು ನಡೀತಾ ಇದೆ ಕೆಲಸ, ಏನು ಮಾಡ್ತಾರೋ ಗೊತ್ತಿಲ್ಲ. ಏನು ತೊಂದರೆ ಏನಿಲ್ಲ ಅಣ್ಣ, ವ್ಯಾಪಾರಗಳ್ದು ಸ್ವಲ್ಪ ಹಿಂಸೆ ಆಗಿದೆ ಅಷ್ಟೇ. ಬೆಲೆ ಜಾಸ್ತಿ, ಈಗ ಹಾಲಿಗೆ ಬೇರೆ 4 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರೆ, ಏನು ಮಾಡೋದು. 2,000 ರೂಪಾಯಿ ಬರ್ತದೆ, ಅಕ್ಕಿ ಕಾಸು ಬರ್ತದೆ, ಅಕ್ಕಿ 10 kg ಕೊಡ್ತಾವ್ರಿ. ಇವಾಗ ಈ ಕಾಂಗ್ರೆಸ್ ಬಂದಮೇಲೆ ಸ್ವಲ್ಪ ಏನೋ ಅಡ್ಜಸ್ಟ್ ಆಯ್ತಾ ಅದೇ. ಡೆವಲಪ್ಮೆಂಟ್ ಅಂದರೆ ಏನಿಲ್ಲ ಸರ್. ಅವನವನು ಇಂಜಿನಿಯರ್ ಬಂದು ಮಾಡ್ಕೊತಾನೆ, ರಾತ್ರಿ ಮಳ್ಗೋಕ್ಕಾಗಲ್ಲ, ಡಬಾ ಅಂತದಲ್ಲಿ ಆ ರೋಡೊಳಗೆ ಅವ್ರವ್ರು ಮಾಡ್ಕೊಂಡು ನೋಡಿ. ಹಾಕಿದ್ದು ಎಷ್ಟು ವರ್ಷ ಆಯಿತು, ಅದು ಎತ್ತಕ್ಕಾಗಿಲ್ಲ ಅಂದರೆ ಸ್ವಲ್ಪ ಎಲ್ಲ ನಿಧಾನ. ಕೋರ್ಟಿಂದ ಬರ್ತದೆ, ಆಯ್ತದೆ. ಯಾರು ನಮ್ಮ ಮಿನಿಸ್ಟ್ರ್ ಬಗ್ಗೆ ನಾವು ಬಯೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೇನು ಕಷ್ಟ ಇರ್ತದೋ, ಅವ್ರೇನು ಡಿಮಾಂಡ್ ಮಾಡ್ತಾರೆ, ಇವ್ರೇನು ಡಿಮಾಂಡ್ ಮಾಡ್ತಾರೆ, ಅವ್ರಿಗೆ ಕೈಯಲ್ಲಿ ಜನಕ್ಕೆ ಸಿಗ್ತಾರೆ, ನಾವು ಮಾತಾಡಲ್ಲ. ನಮ್ಮ ಪಕ್ಷ ಬೇರೆ. ಇಲ್ಲಿ ನಾನು 40 ವರ್ಷದಿಂದ ಆವಾಗಿದ್ದಿದೆ, ಇಲ್ಲಿ ನಮ್ಮ ಮಾರ್ಕೆಟ್ನವರು ಅವರು ಅಂತಾರೆ, ಅದಕ್ಕೆ ನಾವು ಅವ್ರ ಬಗ್ಗೆ ಮಾತಾಡೋದು. ಮಲ್ಲೇಶ್ವರಂ ಯಾವ ರೀತಿ ಡೆವಲಪ್ ಆಗಿದೆ ಸರ್ ನೀವು ನೋಡಿರೋ ಪ್ರಕಾರ ಇಷ್ಟು ವರ್ಷಗಳಲ್ಲಿ? ಸರ್, ಮಲ್ಲೇಶ್ವರಂ ಡೆವಲಪ್ ಏನೂ ಆಗಿಲ್ಲ, ಅದು ಅಕಸ್ಮಾತಾಗಿ ಆಗ್ತಾನೇ ಇದೆ, ಅಂಥ ಡೆವಲಪ್ ಆಗಲಿಲ್ಲ. ಏನು ಡೆವಲಪ್ಮೆಂಟ್ ಆಗ್ಬೇಕು ಸರ್?
ಡೆವಲಪ್ಮೆಂಟ್ ಅಂದರೆ ಏನು ಸರ್, ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ಯಾವುದೂ ಡೆವಲಪ್ ಆಗಲ್ಲ ಸರ್. ಲೈಫಲ್ಲಿ ಇಂಥ ಸರ್ಕಾರ ಯಾವ ಶತ್ರುಗೂ ಬೇಡ, ಡೆವಲಪೇ ಆಗಲ್ಲ. ಅಂದರೆ ಅವರೇ ಬೇಕು ಅಂತ ಡೆವಲಪ್ ಮಾಡ್ಕೋತಾರೆ. ಸರ್ಕಾರದಿಂದ ಏನಿಲ್ಲ, ಎಲ್ಲ ಹಾಳು ಮಾಡ್ತಾರೆ. ನೋಡಿ, ಇದು ಫಾರ್ ಎಕ್ಸಾಂಪಲ್ ಇದು ಕಾರ್ಪೊರೇಷನ್, ಈ ಬಿಲ್ಡಿಂಗ್ ಇದು ಓಪನ್ ಆಗಿ ಎಷ್ಟು ವರ್ಷ ಆಗಿರಬೇಕು ಸ್ಟಾರ್ಟ್ ಮಾಡಿರೋ ಗೊತ್ತಾ ನಿಮಗೆ? 8 ವರ್ಷ 9 ವರ್ಷ ಆಗಿದೆ. ಒಳ್ಳೆಯ ಮನುಷ್ಯ, ಕೆಲಸ ಮಾಡೋಕ್ಕೂ ರೆಡಿ. ರಿಯಲ್ ಹೇಳ್ಬೇಕಾದ್ರೆ ಅವನಿಗೆ ಇಲ್ಲಿ ಸ್ಲಮ್ ಜನ ಬಿಟ್ಟು ಫುಲ್ ಎಜುಕೇಟೆಡ್ ಬೇಡ, ಅವನು ಹೋಗೋದೇ ಬೇಡ. ಅವ್ನು ಎಜುಕೇಟೆಡ್ ಪೀಪಲ್ನ ಅವ್ರಿಗೆ ಓಟ್ ಹಾಕೋದು. ಅವಾಗ ಯಾರು ಹುಬ್ಳಿ ಧಾರವಾಡದಲ್ಲಿ ಯಾರೋ ಒಬ್ಬರು ಜೈ ಶ್ರೀರಾಮ್ ಅಂತ ಸುಮ್ಮನೆ ಸ್ಟ್ರೈಕ್ ಮಾಡೋಕ್ಕೆ ಬಂದಿಲ್ಲ ಆ ಕಾಲದಲ್ಲಿ, ಅವನಿಗೆ FIR ಆಗಿ ಒಳಗಡೆ ಹಾಕಿದ್ದಾರೆ ಗೊತ್ತಾ? ಕಾಂಗ್ರೆಸ್ ಬಂದ ತಕ್ಷಣ. 10 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನಾನು 7 ಮಾರ್ಕ್ಸ್ ಕೊಡ್ತೀನಿ. 7 ಮಾರ್ಕ್ಸ್ ಕೊಡ್ತೀರಾ? ಇನ್ನೂ ಏನೇನು ಡೆವಲಪ್ ಮಾಡಬೇಕು ಅವರು ನೀವು ಹೇಳೋ ಪ್ರಕಾರ? ಯಾರು ಅಶ್ವಥ್ ನಾರಾಯಣ ಸರ್? ಅವ್ರ ಸರ್ಕಾರ ಇಲ್ಲ ಇವಾಗ. ಅವ್ರದ್ದು ಆಯಿಲ್ಲು 115 ರೂಪಾಯಿ ಆಯಿಲ್ನ 35 ರೂಪಾಯಿ ಆಯಿಲ್ ಜಾಸ್ತಿ ಮಾಡೋರು. ಇವರೇ ಬೇಕಾ ಸರ್ಕಾರ ಮಾಡೋಕ್ಕೆ? ಪೆಟ್ರೋಲ್ ಹೇಳಿ ಸರಿ. ನಾವು ಸರ್ ನಮ್ಮಲ್ಲಿ BPL ಕಾರ್ಡ್ ಇದೆ, ನಾನು ಓಪನ್ ಮಾಡ್ತೀನಿ, ಎಲ್ಲ ಫ್ರೀ ಅಂತಾರಲ್ವ. ನನ್ನ ಹೆಂಡತಿ 2 ದಿವಸ ಹೋಗಿರೋದು ಗೌರ್ಮೆಂಟ್ ಬಸ್ಸಲ್ಲಿ. ಇದುವರೆಗೆ ಅಲ್ಲಿ ಯಾವುದೇ ಶಕ್ತಿ ಇದೆಯಲ್ಲ, ಯಾವುದೇ ಇದುವರೆಗೂ ನಮ್ಗೆ ಒಂದೇ 1 ರೂಪಾಯಿ ತೋರಿಸಿ ಸರ್ ಮಾಡಿ. ನಮ್ಮ ಅಮ್ಮನಿಗೆ 95 ವರ್ಷ, ನಮ್ಮ ಅಮ್ಮ ಇನ್ನೂ ಬದುಕಿದ್ದಾರೆ. ಅದು ಕಾರ್ಡಲ್ಲಿ BPL ಕಾರ್ಡಲ್ಲಿ ಹೆಸರು ತೆಗ್ದಿರು, ಹೆಬ್ಬೆಟ್ಟು ಓದ್ತಿಲ್ಲ ಅಂತ. ಅದಿಲ್ಲ, ನಮಗೆ ಬೇಡ ಅದು ಆಯಿತಾ? ಅದು ಇಲ್ಲ. ಒಂದೇ 100 ರೂಪಾಯಿ ನಾನು ಬಂದುಬಿಟ್ಟಿದ್ರೆ ಈ ಕಾಂಗ್ರೆಸ್ಗೆ ನಾನು ಏನೋ ಮಾಡ್ತಾಯಿದ್ದೆ. ಡೆವಲಪ್ಮೆಂಟ್ ಯಾವಾಗಲೂ ಆಗಿಲ್ಲ, ಇವಾಗ ಮುಂದಕ್ಕೂ ಆಗಲ್ಲ. ಬನ್ನಿ, ಡೆವಲಪ್ಮೆಂಟ್ ಹೆಂಗೆ? ಅವ್ರಿಗೆ ಸರ್ಕಾರ ಇಲ್ವಲ್ಲ, ಅವ್ರು ಹೆಂಗೆ ಮಾಡ್ತಾರೆ ಡೆವಲಪ್ಮೆಂಟ್? ಹೆಂಗೆ ಮಾಡ್ತಾರೆ? 20 ತಿಂಗಳಿಂದ ಮುಂಚೆ ಏನೋ ಸ್ವಲ್ಪ ಮಾಡಿದ್ರು, ಮುಂದೆ ಏನು ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಸರ್ಕಾರ ಏನೋ ಅವ್ರಿಗೇನೋ ಎಲ್ಲ ಶಾಸಕರಿಗೂ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೊಟ್ಟರೆ ಏನೋ ಮಾಡ್ಬೋದು, ಕೊಟ್ಟಿದ್ದಾರೋ ಏನೋ ಬಂದ ಗೊತ್ತಿಲ್ಲ ನಮಗೆ. ಇದು ಲೇಶ್ವರದಲ್ಲಿ ಇದು ಓಲ್ಡ್ ಏರಿಯಾ ಇಲ್ಲ, ಆಲ್ಮೋಸ್ಟ್ ಎಲ್ಲ ಡೆವಲಪ್ ಆಗಿದೆ. ಬಟ್ ರೋಡುಗಳು ಇವನ್ನೆಲ್ಲ ಪ್ರತಿ ಸರಿ ಮಾಡ್ತಾರೆ, 6 ತಿಂಗಳು ಬರೋಲ್ಲ, ಮತ್ತೆ ಹಾಳಾಗ್ತದೆ. ಏನೆಲ್ಲ ಇದು ಹೊಸ ಏರಿಯಾ ಅಂದರೆ ಏನು ಡೆವಲಪ್ಮೆಂಟ್ ಇಲ್ಲ, ಹಳೇ ಏರಿಯಾ ಇದು. ಆಲ್ಮೋಸ್ಟ್ ಏನು ಮಲ್ಲೇಶ್ವರಂಗೆ ಏನು ನೆಸಿಟಿ ಇಲ್ಲ. ಬಟ್ ಇಂಥವು ಸಣ್ಣ ಪುಟ್ಟ ಕೆಲಸಗಳು ಮಾಡಿದ್ರೆ ಅದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಪ್ರತಿಯೊಬ್ಬರಿಗೂ ಸಿಗ್ತಾರೆ, ಎಲ್ಲ ಸ್ಪಂದಿಸ್ತಾರೆ, ಅವರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಕಾರ್ಯಕರ್ತರೆಲ್ಲ ಅವ್ರು ಮಾಡ್ತಾರೆ. ಬಟ್ ಏನಂದರೆ ಈ ಕೆಲಸ ಮಾಡಿರೋ ಕೆಲಸಗಳು ಸರಿಯಾಗಿ ಮಾಡಿಲ್ಲ. ನೋಡಿ, ಒಂದು ಕೆಲಸ ನೀವೆಲ್ಲ ನೀವು ವಿಡಿಯೋ ಮಾಡ್ಕೊಂಡು ಹೋಗಿ ಎಲ್ಲ ಆ ಹೊಸ ಆಲ್ಮೋಸ್ಟ್ 1 ವರ್ಷ 2 ವರ್ಷ ಆಗಿದೆ, ಎಲ್ಲ ಹಾಳಾಗಿದೆ. ಈ ಥರ ಆಗಬಾರ್ದು ಅಷ್ಟೇ. ಡೆವಲಪ್ಮೆಂಟು ಆಗೋದ್ರಲ್ಲಿ ಇದು ನೋಡಿ, ಇದೆ ಈ ಬಿಲ್ಡಿಂಗ್ ಹೊಡೆದ್ಬಿಟ್ಟು ಸುಮಾರು ಒಂದು 10 ವರ್ಷ ಆಯಿತು. 2 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದರು. ಈಗ 10 ವರ್ಷ ಆದರೂ ಇನ್ನೂ ಕಂಪ್ಲೀಟ್ ಮಾಡೋದ್ರಲ್ಲೇ ಇದ್ದಾರೆ. ಇನ್ನೂ ಒಂದು 2 ವರ್ಷ 3 ವರ್ಷ ತೊಗೊಳ್ತಾರೆ. ಅಲ್ಲಿ ಟೋಟಲಾಗಿ ಎಷ್ಟು 12 ವರ್ಷ 13 ವರ್ಷ ಆಯಿತು. ಹಳಬ್ರೆಲ್ಲ ಇರೋರೆಲ್ಲ ಒಬ್ಬೊಬ್ಬರೇ ಸತ್ತೋದ್ರು. ಸುಮಾರು 40 ಜನ ಸತ್ತಿದ್ದಾರೆ. ಈಗ ಇನ್ನೆಲ್ಲ ಹೊಸಬರು ಯಾರನ್ನ ಕರ್ಕೊಂಡ್ಬಂದು ಯಾರೋ ಪಾಪ ಜೀವನ ಮಾಡಬೇಕು. ಇಲ್ಲಿ ಇರೋರೆಲ್ಲ ಏನು ಇದ್ದಂಗೆ ಆದರು. ಪಾಪ ಹಳಬ್ರೆಲ್ಲ ಹೋದ್ರು, ಅಂಗಡಿ ಕೊಟ್ಕೊಡ್ತಾರೆ ಅಂತ ಆಸೆಯಿಂದ ಇದ್ದವರೆಲ್ಲ ಹೋದ್ರು. ಎಜುಕೇಷನ್ನು ಹಾಸ್ಪಿಟ್ಲು ಮಾಡಿದ್ರೆ ಒಳ್ಳೆಯದು. ಇನ್ನು ನಮ್ಮ MLA ಅವ್ರದ್ದು ಸರ್ಕಾರ ಇಲ್ಲ, ಸರ್ಕಾರ ಬಂದು ಕಾಂಗ್ರೆಸ್ದಿದೆ. ಇನ್ನು ನಮ್ಮ MLA ಅವ್ರು ಏನು ಮಾಡೋಕ್ಕಾಗಲ್ಲ ಇವಾಗ. ಅದರಿಂದ ಸುಮ್ಮನೆ ಇದ್ದಾರೆ. ಇವ್ರ ಸರ್ಕಾರ ಬಂದರೆ ಇವ್ರು ಇನ್ನೇನಾದರೂ ನಾವು ಕೇಳಿಬಿಟ್ಟು ಏನೋ ಒಂದು ಡೆವಲಪ್ಮೆಂಟ್ ಮಾಡಿಸ್ಕೊಬೋದು. ಸರ್ಕಾರದಿಂದ ಫಂಡ್ ಬಂದರೆ ತಾನೇ, ಅನುದಾನ ಕೊಟ್ಟರೆ ತಾನೇ ಇವರು ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಅವ್ರು ಎಲ್ಲಿಂದ ಮಾಡ್ತಾರೆ? 22 ತಿಂಗಳಾಯಿತು ಸರ್ಕಾರ ರಚನೆ ಆಗಿ. 22 ತಿಂಗಳಿಂದ ಒಂದು ಬಿಡಿಗಾಸನ್ನು ಇವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತಂದರೆ ಪಾಪ ಅವರು ಏನು ಡೆವಲಪ್ಮೆಂಟ್ ಮಾಡ್ತಾರೆ? ಜನಕ್ಕೆ ತಾನೇ ಯಾವ ಥರ ಅವರು ನಾಳೆ ಬೆಳಗ್ಗೆ ಓಟ್ ಕೇಳೋಕ್ಕೆ ಹೋದರೆ ಜನ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ, ಆನ್ಸರ್ ಕೇಳ್ತಾರೆ. ಜನ ಕೇಳಿದ್ರೆ ನಮ್ಗೆ ಫ್ರೀ ಕೊಡಿ ಅಂತೇಳ್ಬಿಟ್ಟು. ಯಾರು ದುಡ್ಡು ಕೊಡ್ತಾಯಿದ್ದೀರಾ ನೀವು? ಜನರ ದುಡ್ಡೇ ಕಿತ್ತು ತೊಗೊಂಡು ಜನರು ಕಟ್ಟೋ ಟ್ಯಾಕ್ಸ್ ದುಡ್ಡು ತಾನೇ ಜನರಿಗೆ ಫ್ರೀ ಕೊಡ್ತಾಯಿದ್ದೀರಾ ನೀವು. ಅದನ್ನ ಮಾಡು ಅಂತೇಳ್ಬಿಟ್ಟು ಯಾರು ಕೇಳಿದ್ರು ನಿಮಗೆ? ಸರ್ಕಾರದವ್ರು ನಮ್ಗೆ ಫ್ರೀ ಕೊಡಿ ಅಂತೇಳ್ಬಿಟ್ಟು ನಾವೇನೋ ಕೇಳಿದ್ರಾ ನೀವು? ಬೇಡ ಸರ್, ಜನ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಕೊಂಡು ತಿಂತಾರೆ. ನೀವು ಫ್ರೀ ಯಾವುದು ಮಾಡಬೇಡಿ, ಕೊಡಿ. ಫ್ರೀ ಕೊಡೋದು ಏನು ಕೊಡ್ತೀರಾ? 60 ವರ್ಷದ ಮೇಲ್ಗಡೆ ಏಜ್ ಪರ್ಸನ್ಗೆ ಹಾಸ್ಪಿಟ್ಲ್ ಫ್ರೀ ಮಾಡಿ, ಮಕ್ಕಳಿಗೆ ಎಜುಕೇಷನ್ ಫ್ರೀ ಮಾಡಿ, ಅಂಥದ್ದು ಮಾಡಿ. ಸುಮ್ಮನೆ ನೀವು ಬಸ್ಸಲ್ಲಿ ಲೇಡೀಸ್ಗೆಲ್ಲ ಫ್ರೀ ಅಂತೆ, ಆಮೇಲೆ ತಿಂಗಳಿಗೆ 2,000 ರೂಪಾಯಿ ಅಂತೆ. ಇದೆಲ್ಲ ಏನು ಸರ್? ಇದೆಲ್ಲ ಕೇಳಿದಾರ? ಕಷ್ಟಪಟ್ಟು ದುಡ್ಕೊಂಡು ತಿಂತಾರೆ. ರೈತರಿಗೆ ಕರೆಂಟ್ ಫ್ರೀ ಕೊಡಿ. ಫಸ್ಟ್ ಕ್ಲಾಸ್ ಆಗ್ತಾಯಿದೆ. ಚೆನ್ನಾಗಿ ನಾನು ನೋಡಿದ ಟೈಮ್ಗೂ ನಾನು ಸುಮಾರು 65ರಿಂದ ನೋಡ್ತಾ ಇದ್ದೀನಿ. ಅವತ್ತು ನಾನು ಮಲ್ಲೇಶ್ವರದಲ್ಲೇ ಇದ್ದೋನು. ಹಾಗೂ ಈಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ, ತುಂಬ ವ್ಯತ್ಯಾಸ ಆಗಿದೆ, ತುಂಬ ಇಂಪ್ರೂವ್ ಆಗಿದೆ. ಬೆಲೆಗಳು ಜಾಸ್ತಿ ಇದೆ, ಎಲ್ಲ ಥರದಲ್ಲೂ ಇದೆ. ಆ ಏರಿಯಾಗೆ ತಕ್ಕಂಗಿದೆ. ಅದೆಲ್ಲ ಇರೋದರಲ್ಲಿ ಸುಮಾರಾಗಿದೆ. ಈ ಗೌರ್ಮೆಂಟಲ್ಲಿ ಇಂಪ್ರೂವ್ಮೆಂಟ್ಸ್ ಏನಿಲ್ಲ, ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ, ಹಾಗೇ ಇದೆ. ಈ ಸಲ ಒಂದು 2 ವರ್ಷದಿಂದ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಸರ್ಕಾರದ ರೀತಿಯಲ್ಲಿ.
ಜನ ಮಾಡ್ಕೋಬೇಕಷ್ಟೇ. ಏನೋ ಸರ್ಕಾರದ ರೀತಿಯಲ್ಲಿ ಹೇಳಿ. ಸರ್ಕಾರದ ರೀತಿಲಿ ಏನೂ ಇಲ್ಲ. ಈಗ ಇಂಥವು ಹಾಕಿದ್ದಾರೆ ಅಷ್ಟೇ. ಇವು 3 ದಿವ್ಸಕ್ಕೆ ಹೋಗುತ್ತೆ, ಇನ್ನೊಬ್ಬ ಕಾಂಟ್ರಾಕ್ಟ್ ಬರ್ತಾನೆ. ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಈಗ ಅವ್ರಿಗೇನು ಅಧಿಕಾರ ಇಲ್ವಲ್ಲ ಪಾಪ, ಏನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಅಧಿಕಾರ ಇದ್ದರೆ ಮಾಡಿರೋರೆ, ಅಧಿಕಾರ ಇಲ್ಲ. ಸರ್, ಮಲ್ಲೇಶ್ವರಂ ಕ್ಷೇತ್ರ MLA ಅವ್ರ ಕಡೆಯಿಂದ, ಜನಪ್ರತಿನಿಧಿಗಳ ಕಡೆಯಿಂದ ಡೆವಲಪ್ ಆಗ್ತಾ ಇರೋದು ಸತ್ಯ, ನಿಜ. ಆದರೆ ಕೆಲಸ ಸ್ವಲ್ಪ ಲೇಟ್ ಆಗ್ತಾ ಇರೋದು ಅನ್ನೋದು ಒಂದು ಬೇಸರ ಐತೆ. ಆಮೇಲೆ ಬಂದು ಇವಾಗ 8th ಮೇನ್ ರೋಡಲ್ಲಿ ತುಂಬ ಕೆಲಸಗಳು ಆಗ್ತವೆ. ನಾವು ಸುಮಾರು ಬಂದು ಒಂದು 99ಇಂದ ಇಲ್ಲಿ ವಾಸ ಇದ್ದೀನಿ. ಇಲ್ಲಿ ನಡೀತಾ ಇರೋಂಥ ಮುಂದೆಗೂ ಈಗ ಭಾಳ ಡೆವಲಪ್ಮೆಂಟ್ ಇದೆ. ಒಂದು ಹಾಸ್ಪಿಟ್ಲ್ಗಳದಾಗಲಿ ಸಣ್ಣ ಪುಟ್ಟ ಆಮೇಲೆ ಕಾಮಗಾರಿಕೆಗಳಾಗಲಿ ನಡೀತಾ ಇದೆ. ಅಂಥದ್ದೇನು ತೊಂದರೆ ಕಾಣಿಸ್ತಾ ಇಲ್ಲ. ಲೇಟ್ ಅನ್ನೋದು ಒಂದು ತೊಂದರೆ, ಅದೊಂದು ಬೇಸರ ಐತೆ. ಸರ್ ಸಿಗ್ತಾರೆ, ಖಂಡಿತ ಸಿಗ್ತಾರೆ. ಹಬ್ಬ ಹರಿದಿನಗಳಾದರೆ ಬರ್ತಾರೆ, ಅಕಸ್ಮಾತ್ತೇನೋ ಅವರ ಆಫೀಸ್ ಹತ್ರ ಸಿಗ್ತಾರೆ. ಬಟ್ ಎನಿ ಟೈಮ್ ಸಿಕ್ಕಲ್ಲ, ಅವ್ರದ್ದು ಬ್ಯುಸಿ ಇರ್ತಾರೆ ಅಂತ ಕಾಣುತ್ತೆ. ಬಟ್ ಅವ್ರ ಟೈಮಿಂಗಲ್ಲಿ ನಾವು ಹೋದ್ರೆ ಸಿಗ್ತಾರೆ. ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಥರ ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಬಟ್ ಹಂಗೆ ಸೇಮ್ ಟೈಮ್ ಕಾಂಗ್ರೆಸ್ ಲೀಡರ್ಗಳು ಅವರು ಇವರು ಸಣ್ಣ ಪುಟ್ಟವ್ರು ಇರ್ತಾರೆ, ಲೀಡರ್ಗಳು ಅವರೆಲ್ಲ ಅವ್ರಿಗೂ ಏನೋ ಹೋಗಿ ನಾವು ಮಾತಾಡಿದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ತೊಂದರೆ ಏನಿಲ್ಲ. ಕ್ಷೇತ್ರದ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್ 10ರಲ್ಲಿ? ಸರ್, ಮಾರ್ಕ್ಸ್ ಕೊಡೋದು ನಾವು ಅಷ್ಟು ದೊಡ್ಡವರಲ್ಲ. ಬಟ್ ಕೆಲಸ ಚೆನ್ನಾಗಿ ನಡೀತಾ ಐತೆ, ಏನು ತೊಂದರೆ ಇಲ್ಲ. ಬಟ್ ತೊಂದರೆ ಅಂದರೆ ಡಿಲೇ ಆಗ್ತಾ ಇದೆ ಅನ್ನೋದು ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ. ಸರ್, ಆಗ್ತಾ ಇದೆ, ಆಮೆಗತಿನಲ್ಲಿ ಸಾಕ್ತಾ ಇದೆ. ಆಮೆಗತಿನಲ್ಲಿ ಸಾಕ್ತಾ ಇದೆ. ನೋಡಿ, ಇಲ್ಲೆಲ್ಲ ರೋಡ್ ಹಗ್ದಿದ್ದಾರೆ, ಸಿಕ್ಕಾಪಟ್ಟೆ ಡೆಸ್ಟು, ಮಳೆನೂ ಇಲ್ಲ. ಮತ್ತು ಜನಗಳಿಗೆಲ್ಲ ವಯಸ್ಸಾದವ್ರಿಗೆಲ್ಲ ಪಾರ್ಕಲ್ಲಿ ವಾಕ್ ಮಾಡ್ಬೇಕಾದ್ರೆ ತುಂಬ ಡೆಸ್ಟ್ ಇರೋದ್ರಿಂದ ಆಸ್ಮಾ ಇರೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಸಮ್ ಮಾರ್ಕ್ಸು ಓವರ್ ಆಲ್ ನೋಡಬೇಕಂದ್ರೆ 50-50 ಇದೆ ಸರ್, 50-50 ಇದೆ. ಬಟ್ ನೀವು ಹೇಳ್ಬೇಕು ಸರ್, ದಯವಿಟ್ಟು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗೋ ಥರ ಮೂಲಭೂತ ಸೌಕರ್ಯಗಳು, ಒಂದು ಸ್ಲಮ್ಮಲ್ಲಿ ಅಗ್ದಿರೋದು, ಅಲ್ಲಿ ಮುಂದೆ ಅಗ್ದಿರೋದಾಗಿರ್ಬೋದು, ಒಯ್ಯಲಿ ಕವಲ್ ಆಗಿರ್ಬೋದು, ಮತ್ತು ಡ್ರೈನೇಜ್ಗಳಾಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು. ಈ ಸಮ್ಮರಲ್ಲಿ ಎಲ್ಲಿ ವಾಟ್ರು ಇಲ್ಲ, ಸ್ಲಮ್ಗಳ ಹತ್ರ ಕೆಲವು ಕಡೆ ವಾಟ್ರುಗಳಿಲ್ಲ. ವಾಟ್ರುಗಳು ಮುಖ್ಯವಾಗಿ ವಾಟ್ರು ಬೇಕಾಗತ್ತೆ ಕುಡಿಯೋಕ್ಕೆ, ಮೂಲಭೂತ ಸೌಕರ್ಯ ಅಲ್ವಾ. ಇವಾಗ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಶುದ್ಧ ಕುಡಿಯುವ ನೀರಿನ ಘಟಕ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಒಳ್ಳೇದು ಅಂತ ನಾನು ಅನ್ಕೊತೀನಿ. ಲಾಸ್ಟ್ 20 ಮಂತ್ಸಿಂದ ಡೆವಲಪ್ಮೆಂಟು ಅಷ್ಟಕ್ಕಷ್ಟೇ. ಹೌದು, ಮಾಡ್ತಾಯಿದ್ರು. ಈ ನಡುವೆ ಏನು ಕಾರಣ ಏನು ಅಂತ ಗೊತ್ತಿಲ್ಲ ನಮಗೆ. ಈ ಸಾಯಂಕಿನಲ್ಲಿ ತುಂಬ ಇಂಪ್ರೂವ್ಮೆಂಟ್ಸ್ ಮೇಯ್ನಾಗಿ ಬೆಂಚ್ಗಳು ಬೇಕಾಗಿತ್ತು. ಇಲ್ಲಿ ಕೂತ್ರೆ ಬೆಂಚ್ಗಳಿಲ್ಲ, ಮತ್ತು ಈ ಶೆಲ್ಟರ್ಸ್ ಇಲ್ಲ ಈ ಬಿಸಿಲೆಲ್ಲ ಓಡಾಡಿದ್ರೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಇನ್ನೂ ಒಳ್ಳೆ ಆಧುನಿಕತೆಯಿಂದ ಆಗಬೇಕಾಯ್ತು. ಆಮೇಲೆ ಟಾಯ್ಲೆಟ್ಸು, ಅದು 3 ವರ್ಷದ ಪ್ರೋಗ್ರಾಮ್ ನಡೀತಾನೆ ಇದೆ. ಆ ಟಾಯ್ಲೆಟ್ಸ್ ಇವತ್ತರೆಗೂ ಮುಗಿದಿಲ್ಲ. ಶಾಸಕರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಇಲ್ಲ, ಅವ್ರು ಸಿಗ್ತಾರೆ, ಅವ್ರದ್ದೇನು ಇದಿಲ್ಲ. ಕೆಲಸಗಳು ಹೇಗಾಗ್ತಾ ಇಲ್ಲ ನನಗೆ ಗೊತ್ತಿಲ್ಲ, ಅದು ನನ್ನ ಇದಕ್ಕೆ ಗೊತ್ತಿಲ್ಲ. ಅದು ಯಾಕೆ ಆಗ್ತಾ ಇಲ್ಲ ಕೆಲಸ. ಮೊದಲೆಲ್ಲ ನಡೀತಾ ಇತ್ತು, ಈ ನಡುವೆ ಯಾಕೋ ಭಾಳ ನಿಧಾನಗತಿಯಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಗ್ಯಾರಂಟಿ ಡೆವಲಪ್ಮೆಂಟು ಆಗ್ತಾ ಇದೆ, ಇಲ್ಲ ಅಂತೇನಿಲ್ಲ. ಬಟ್ ವರ್ಕ್ ಪ್ರೋಗ್ರೆಸ್ಸು ಇವಾಗ ಕಂಪೇರ್ ಮಾಡಿದ್ರೆ ತುಂಬ ಸ್ಲೋ ಇದೆ. ರಸ್ತೆಗಳು, ಕಾಮಗಾರಿಗಳು, ಕೆಲಸಗಳು ಆಗ್ತಿಲ್ಲ. ಫಾಸ್ಟಾಗಿ ಆಗ್ಬೇಕಷ್ಟೇ. ಗೌರ್ಮೆಂಟ್ ಬರುತ್ತೆ, ಹೋಗುತ್ತೆ, ಬಿಡುತ್ತೆ. ಪಬ್ಲಿಕ್ ಅವೇರ್ನೆಸ್ ತರಬೇಕು. ಪಬ್ಲಿಕ್ ಅವೇರ್ನೆಸ್ ಏನು ಅಂದರೆ ರಸ್ತೆಗಳು ಕರೆಕ್ಟಾಗಿರ್ಬೇಕು. ಹೋಗೋರು ಬರೋರಿಗೆ ಯಾರೇ MLAs ಹೋಗಲಿ, ಐದರ್ ಲೆಟ್ ಇಟ್ ಬಿ ಕಾಂಗ್ರೆಸ್ MLAs ಆರ್ BJP MLAs, ಪ್ರಾಪರ್ ಸೋಷಲ್ ಇದೇನೇನಿದೆ ಅಮ್ಯುನಿಟೀಸ್ ಅದೆಲ್ಲ ಕೊಡಬೇಕಾಗುತ್ತೆ. ಓಕೆ, ಏನೇನೆಲ್ಲ ಏನಂದರೆ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಈ ಕ್ಷೇತ್ರದಲ್ಲಿ, ಇನ್ನೂ ಏನೇನು ಆಗಬೇಕು ಅಂತ? ಸರ್, ಪ್ರತಿದಿನ ಇವಾಗ ಪ್ರತಿದಿನವೂ ಅಸೆಂಬ್ಲಿನಲ್ಲಿ MLA ಗ್ರಾಂಟ್ಸ್ ಕೊಡ್ತಾನೆ ಇರ್ತಾರೆ, ಹೌದ್ರಾ? ಪ್ರತಿ ಕ್ಷೇತ್ರಕ್ಕೂ ಕೆಲಸ ಮಾಡ್ತಾನೆ ಇರಬೇಕು. 5 ಇಯರ್ಸ್ ಕೆಲಸ ನಡೀತಾ ಇರುತ್ತೆ. ಆದರೆ ಏನು ಕೆಲಸ ಮಾಡ್ತಾರೆ ಏನನ್ನೋದು ಗೊತ್ತಾಗಲ್ಲ ನಮಗೆ. ಮುಂದೆ ಹಿಂದೆ ಎಲ್ಲ ಏನು ಮಾಡೋರು, ಬೋರ್ಡ್ ಡಿಸ್ಪ್ಲೇ ಮಾಡೋರು, ಎಲ್ಲಿ ವಾರ್ಡ್ನಲ್ಲಿ ಏನೇನು ಕೆಲಸ ಆಗುತ್ತೆ, ಯಾವ ಕಾಮಗಾರಿಗೆ ಎಷ್ಟು ಕೊಟ್ಟಿದ್ದೀವಿ, ಟೈಮ್ ಬೌಂಡೆಲ್ಲ ಹಾಕೋರು. ಈಗೆಲ್ಲ ಆ ಥರ ಏನೂ ಇಲ್ಲ. ಬಟ್ ಗೌರ್ಮೆಂಟ್ ಇನ್ನೂ ನ್ಯೂ ಗೌರ್ಮೆಂಟ್ ಇದು, ಅಂಡರ್ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಸ್ಪೀಡಾಗಿ ನಡೀತಾ ಇದೆ. ಅವರು ಇದರೆಲ್ಲ ಮುತುವರ್ಜಿ ವಹಿಸ್ಕೊಬೇಕಾಗತ್ತೆ. ಬೆಂಗಳೂರು ಸಿಟೀಸೇ ಮೊನ್ನೆ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಬೆಂಗಳೂರು ಸಿಟಿ ಇವಾಗ ಇಂಟರ್ನ್ಯಾಷನಲ್ ಸಿಟಿ ರೀ, ಇಟ್ಸ್ ನಾಟ್ ಆನ್ ಆರ್ಡಿನರಿ ಸಿಟಿ. ನಾವು 1 AM ಪಾರು ಪಪ್ಪೆಲ್ಲ ತೆಗಿಬೇಕಾದ್ರೆ ಅದೇ ಥರ ಇದು ಯಾವುದೋ ಇವತ್ತಿನ ರಸ್ತೆಗಳು ಮತ್ತು ಇವತ್ತಿನ ಏರ್ಪೋರ್ಟ್ಗೆ ಹೋಗೋದಕ್ಕೆ ಹೆಬ್ಬಾಳ್ ಹತ್ರ ಜಂಕ್ಷನ್ ಇದೆಯಲ್ಲ, ಅದನ್ನು ದಾಟಬೇಕಾದ್ರೆ ಅರಸಾಹಸ ಮಾಡ್ಬೇಕು ಎಲ್ಲರೂ. ಹೆಬ್ಬಾಳ್ ಜಂಕ್ಷನ್ ಒಳಗೆ ಅರಸಾಹಸ ಅನ್ನೋದು ಇದ್ದದ್ದಲ್ಲಿ ಬಂದಂಗೆ. ಅದನ್ನು ತಡೆಗಟ್ಟಿ ಯಾರಿಗಾನ ಜಪಾನು ಚೈನಾದವ್ರಿಗೆ ಯಾರಿಗೆ ಕೆಲಸ ಕೊಡಿ, ಅವ್ರಿಗೆ ಹಾಕ್ಕೊಡ್ತಾರೆ. 5-6 ರಸ್ತೆಗಳು ಹಾಕ್ಕೊಡ್ತಾರೆ. MLA ಸ್ಪೆಷಲಿ ಏನಂದರೆ ಅಶ್ವಥ್ ನಾರಾಯಣ ಅವರು
ಜನರ ಕೈ ಸಿಗ್ತಾರೆ ಸರ್? ಸಿಗ್ತಾರೆ, ಗ್ಯಾರಂಟಿ. ಅವ್ರ ಮನೆ ಹತ್ರ ಹೋದರೆ ಸಿಕ್ಕೇ ಸಿಗ್ತಾರೆ, ಮತ್ತು ಮಾತಾಡಿಸ್ತಾರೆ, ಚೆನ್ನಾಗಿ ಅವರ ಅಭಿಪ್ರಾಯನೂ ಇರುತ್ತೆ ಮತ್ತು ಕೆಲಸನೂ ಮಾಡಿಕೊಡ್ತಾರೆ. ಟೀಮು ಇದೆ ಅವ್ರದ್ದು. ಆ್ಯಸ್ ಆ್ಯಂಡ್ ಟುಡೇ ಬೆಂಗಳೂರಿನಲ್ಲಿ 85, 86ಇಂದ 90ವರೆಗೂ ಇದ್ದಿತ್ತು 15ರಿಂದ 25 ಲಕ್ಷ ಜನಸಂಖ್ಯೆ ಮಾತ್ರ. ಜ್ಞಾಪಕ ಇಟ್ಕೊಳ್ಳಿ. ಇವತ್ತು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿಗೆ IT ತೊಗೊಂಬಂದ್ರಲ್ಲ, ಇವತ್ತು ಈ IT ಬಂದ ಮೇಲೆ ದೇರ್ ಆರ್ 60 lakhs ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಬೆಂಗಳೂರು ಸಿಟಿ. ಈ 60 ಲಕ್ಷ ಜನಕ್ಕೆ ಇವತ್ತಿನ ದಿನ ಈ ಮೆಟ್ರೋ ಮತ್ತು ಇವೆಲ್ಲ ನಡ್ಕೊಂಡು ಹೋಗ್ತಾರೆ. ನಮ್ಗಳಿಗೋಸ್ಕರ ಹಳೆ ಕನ್ನಡದವರು, ಹಳೆ ಬೆಂಗಳೂರಿನವ್ರಿಗೆ ಏನೂ ಪ್ರಾತಿನಿಧ್ಯ ಇಲ್ಲ. ನೀವು ಸಾಧಾರಣವಾಗಿ ಇವತ್ತು ಕೇಳ್ತಾ ಇರೋದು ತುಂಬ ಒಳ್ಳೆ ಕಾರ್ಯಕ್ರಮ ಇದು. ನಮ್ಮ ಪಾಡಿಗೆ ನಾವು ಏನೋ ಇವತ್ತು ರೆಸ್ಟ್ಗಂತ ಬಂದ್ವಿ. ಇಲ್ಲಿ ಇದ್ರನ್ನ ಅಸೆಂಬ್ಲಿನಲ್ಲಿ ಡಿಸ್ಕಸ್ ಮಾಡಬೇಕು ಅವರು. ಬರೀ ಅವ್ರು ಏನು ಮಾಡ್ತಾ ಇದ್ದಾರೆ, ಹನಿ ಟ್ರ್ಯಾಪಿಂಗ್ ಅಂತೆ, ಬರೀ ಅವ್ರವರೇ ಜಗಳಗಳ್ದಲ್ಲೇ ಗಲಾಟೆ ಮಾಡಿ ಅಸೆಂಬ್ಲಿ ಎಲ್ಲ ವ್ಯರ್ಥ ಮಾಡ್ತಾ ಇದ್ದಾರೆ ಸಮಯನ. ಅದು ಮಾಡಬೇಡಿ. ಜನಗಳ ಪರ ಕಾರ್ಯಕ್ರಮಗಳ ವಿತರಣೆ ಮಾಡ್ಕೊಂಡೋಗಿ. ಸರಿ, ಲಾಸ್ಟ್ 20 ಮಂತ್ಸಿಂದ ಮಲ್ಲೇಶ್ವರಂ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಏನು ಡೆವಲಪ್ಮೆಂಟ್ ಏನಿಲ್ಲ. ಏನು ಡೆವಲಪ್ಮೆಂಟ್ ಹೆಂಗಿದೆಯೋ ಹಂಗೆ ಇದೆ ಅಷ್ಟೇ. ಏನು ಚೇಂಜಸ್ ಏನಿಲ್ಲ. ಏನೂ ಇಲ್ಲ, ಝೀರೋ. ಅವ್ರೇನಕ್ಕೆ ಬರ್ತಾರೆ? ಬರೋದಿಲ್ಲ. ಅವ್ರ ಪಾಟ್ಗೆ ಅವ್ರು ಇರ್ತಾರೆ ಅಷ್ಟೇ. ಏನು ಡೆವಲಪ್ಮೆಂಟ್ ಏನು ಇಲ್ಲ, ಬಟ್ ಒಳ್ಳೆ ವ್ಯಕ್ತಿ ಅಷ್ಟೇ ಅಂತ ಓಟ್ ಹಾಕ್ತಾರೆ ಜನ ಅಷ್ಟೇ. ಕೆಲಸ ಆಗುತ್ತೆ, ಬಟ್ ಇಲ್ಲೆಲ್ಲ ಏನು ಡೆವಲಪ್ಮೆಂಟ್ ಇಲ್ಲ ಮಾಸ್ಟರ್. ಎಲ್ಲ ಒಳ್ಳೆ ಏರಿಯಾ ಅಲ್ವಾ, ಡೆವಲಪ್ಮೆಂಟ್ ಏನು ಯಾರು ಕೇಳಲ್ಲ. ಜನರು ಸಿಗ್ತಾರೆ ಅವರು. ಲಾಸ್ಟ್ 20 ಮಂತ್ಸಿಂದ ಹೆಂಗೆ ಡೆವಲಪ್ಮೆಂಟ್ ಆಗ್ತಿದೆ ಸರ್? ಸರ್, ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಬೇಡ ಸರ್, ಅವರವರೇ ಕಿತ್ತಾಡ್ತಾರೆ. ಅವರು ಬರ್ತಾರೆ, ನಂದು ನನಗೆ ಅಂತಾರೆ. ಅವ್ನು ಸಿದ್ದರಾಮಯ್ಯ ಇರೋ ಗಂಡ ಕರ್ನಾಟಕ ಅಂತ ದೇವರನೇ ಉದ್ಧಾರ ಆಗಲ್ಲ ಸ್ವಾಮಿ. ಮಿನಿಮಮ್ ಆಟೋವರಿಗೆ 30 ರೂಪಾಯಿಂದ 40 ರೂಪಾಯಿ ಕೇಳ್ತಾವ್ರೆ, ಕೊಡ್ತಾ ಇಲ್ಲ. ಇವಾಗ ಫ್ರೀ ಕೊಟ್ಬಿಟ್ಟು ಎಕ್ಸ್ಟ್ರಾ ಎಷ್ಟು ಜನ ಮಾಡಿದ್ದಾನೆ ಸರ್. ಓದೋರಿಗೆ ಕೆಲಸ, ಓದಿರೋರಿಗೆ ಕೆಲಸ ಕೊಡ್ಸಿದ್ರೆ ಸಾಕಾಗಿರೋದ ಸರ್. ಇವನು ಫ್ರೀ ಯಾರಾದರೂ ಕೇಳಿದ್ರ? ಇವನು ಗೌರ್ಮೆಂಟ್ ಉಳಿಸ್ಕೊಳ್ಳೋಕೆ, ಇವನು ತಿನ್ನೋದಕ್ಕೆ ಫ್ರೀ ಮಾಡಿದ್ದು, ಬೇರೆ ಏನೂ ಮಾಡಿಲ್ಲ. ಅವನು ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲರ ಕೈಗೂ ಸಿಗ್ತಾರೆ. ತುಂಬ ಚೆನ್ನಾಗಿ ಒಳ್ಳೆ ಕ್ಯಾಂಡಿಡೇಟ್ ಸರ್ ಅವರು. ಎಲ್ಲರಿಗೂ ಸಿಗ್ತಾರೆ. ಬಡವರು ಅಂದ್ರೆ ಬರ್ತಾರೆ. ನಮಗೆ 40 ರೂಪಾಯಿ 50 ರೂಪಾಯಿ ಯಾವನು ಆಟೋದವ್ನು ಮಾಡಿ ಅಂತಲೂ ಕೇಳ್ತಾ ಇಲ್ಲ, ಏನೂ ಇಲ್ಲ. ಇವಾಗಲೇ ಭಿಕ್ಷಾ ಬೇಡದವ್ರು ಹಂಗಾಗಿದೆ ಅಲ್ವಾ. ಇವೆಲ್ಲ ಬಿಟ್ಬಿಟ್ಟು ಅವ್ರ ದುಡ್ಡು ತಿನ್ನೋಕ್ಕೆ, ಅವ್ರ ಹೊಟ್ಟೆ ಇದು ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾವ್ರೆ. ನಮ್ಗೆ ಮಿನಿಮಮ್ 25 ರೂಪಾಯಿನೇ ಕೊಡಲಿ ಮಿನಿಮಮ್ಮು. ನಮಗೆ ಇವೆಲ್ಲ ನಿಲ್ಲಿಸ್ಲಿ, ರಾಬಿಟು, ಊಬರು ಎಲ್ಲ ನಿಲ್ಲಿಸ್ಲಿ. ಫ್ರೀ ಅನ್ನಲ್ಲ, ಯಾರು ಫ್ರೀ ಕೊಟ್ಟವನು ಹೇಳಿ ಸರ್? ಇವರಿಗೆ 40% ಅಂದ ಅವನು ಸಿದ್ದರಾಮಯ್ಯ. BJP ಸರ್ಕಾರ 40% ಅಂದ. ಅವ್ರ ಸರ್ಕಾರದಲ್ಲಿ 60% ಐತಲ್ಲ ಸರ್. ಇವಾಗ 60% ಐತಲ್ಲ. ಅದಕ್ಕೆ ಯಾರು ಏನು ಮಾತು ಕೊಡ್ತಾರೆ, ಏನು ಉತ್ತರ ಕೊಡ್ತಾರೆ? DK ಶಿವಕುಮಾರ್ ಇದೆಲ್ಲ ಹಾಕ್ಬಿಟ್ರು, ಅಂಟಿಸ್ಬಿಟ್ರು ಹೋಗಿ. ಇವಾಗ ಇವ್ರಿಗೇನು ಅಂಟಿಸ್ಬೇಕಂತ ಮಾತಾಡಿದ್ರೆ ಏಕವಚನ. ಅವನಾ ಮುರ್ಮುನ ಅವಳ ಏನು ಸರ್ ಇದು? ರಾಜಕೀಯದಲ್ಲಿ ಅವನು ಬರ್ತಾನ, ಯಾರ ಸರ್ ಈಶ್ವರ್ ಪ್ರದೀಪ್. ಸಿದ್ದರಾಮಯ್ಯ ಗಂಡ್ಸು ಅಂತ ಊಟಪುಟ, ಮಿಕ್ಕಿದವರಲ್ಲ ಹೆಂಗಸ್ರ. ಏನು ಮಾಡೋನ್ ಸರ್ ಅವನು? ನಮ್ಮ ದುಡ್ಡೇ ನಮ್ಗೆ ಆಗ್ತಾ ಇರೋದು, ಬೇರೆಯವ್ರದ್ದು ಏನು ಆಗ್ತಾ ಇಲ್ಲ. ಅವನು ಏನು ಮಾಡ್ತಾ ಇದ್ದಾನೆ ಸರ್? ಅವನು ಸಿದ್ದರಾಮಯ್ಯನ ಮಕ ನೋಡಿ ಯಾವನು ಹಾಕಿಲ್ಲ. DK ಶಿವಕುಮಾರ್ ಮಕ ನೋಡಿ ಹಾಕಿದ್ದು. ಇನ್ನೊಂದು ಫ್ರೀ ಅಂತ ಕೊಟ್ಬಿಟ್ರು. ಆದ್ಮೇಲೆ ಇಕ್ತಾರೆ ಸರ್, 4 ತಿಂಗಳಾಗೈತೆ ಸರ್, ಇನ್ನೂ ಬಂದಿಲ್ಲ ಮನೆಗೆ ದುಡ್ಡು. ನನಗೂ ಫ್ರೀ, ನಿನಗೂ ಫ್ರೀ, ಅವ್ರ ಹೆಂಡತಿಗೂ ಫ್ರೀ. ಇವಾಗ ಮಲ್ಲೇಶ್ವರಮ್ಮು ಕೆಲಸ ಹೇಗಾಗುತ್ತೆ ಅಂತ ಏನು ಹೇಳೋಕ್ಕಾಗ್ತಾ ಇಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ರೋಡ್ ಮಾಡಿ ಆಗಲೇ 6 ತಿಂಗಳಾಯಿತು, ಒಂದು 10% ಕೂಡ ಇಂಪ್ರೂವ್ ಆಗಿಲ್ಲ. ನಮಗೆ ಯಾರ ಮೇಲೆ ಏನು ದ್ವೇಷ ಏನಿಲ್ಲ. ನಮಗೆ ನೋಡಿ ಧೂಳು ಮೆಡಿಕಲ್ ಶಾಪ್ ಥರ ಏನು ಸರ್ ಧೂಳು ಇಷ್ಟು ಬೆಳಗ್ಗೆ ಅಂತೆಲ್ಲ ಕ್ಲೀನ್ ಮಾಡ್ತಾಯಿರ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲ ಕ್ಲೀನ್ ಮಾಡ್ತಾಯಿರ್ತೀವಿ. ನಾವೇ ಪೇಷಂಟ್ ಆಗಿಬಿಟ್ರೆ ಬರೋರಿಗೆಲ್ಲ ಹೇಗೆ? ಸ್ವಲ್ಪ ಆದಷ್ಟು ಬೇಗ ಮಾಡಿದ್ರೆ ನಮಗೂ ಅನುಕೂಲ. ಒಂದೇ ನಮ್ಮ ಫ್ರೆಂಡ್ಸ್ಗಳೆಲ್ಲ ಅವ್ರ ಆಫೀಸ್ ಹತ್ರ ಎಲ್ಲ ಹೋಗಿದ್ರಂತೆ. ಅವ್ರ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲಿ ಆಫೀಸಲ್ಲಿ ಇರಲಿಲ್ಲ. ನಾವು ಎಲ್ಲ ಒಂದು ಸ್ವಲ್ಪ ಒಂದು 30-40 ಜನ ಸೇರ್ಕೊಂಡೆಲ್ಲ ಹೋಗಿದ್ವಿ. ಆಫೀಸ್ ಹತ್ರ ಸಿಗಲಿಲ್ಲ. ನಮಗೇನು ಅಂತಂದರೆ ನಾವು ಅಲ್ಲೂ ಕೇಳಿದೆ, ರಿಕ್ವೆಸ್ಟ್ ಮಾಡಿದ್ವು. ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ, ನೋಡಿ ಈ ಥರ ಆಗ್ತಾಯಿದೆ, ಆದಷ್ಟು ಬೇಗ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಇಲ್ಲ ಸಾಹೇಬ್ರು ಬಂದಮೇಲೆ ಹೇಳ್ತೀವಿ ಅಂತ. ಸಾಹೇಬ್ರು ಬಂದು ಹೇಳೋದಕ್ಕಿಂತ ಅವ್ರು ಬೇಗ ಮಾಡಿಕೊಟ್ರೆ ಒಳ್ಳೆಯದು. ತುಂಬ ತಪ್ಪು ಮಾಡಿದ್ದಾರೆ ಅಶ್ವಥ್ ನಾರಾಯಣ ಅವರು. ಏನು ಅಂದರೆ ಈ ಥರ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ, ಇವ್ರಿಗೆ ಹೆಲ್ಪ್ ಮಾಡ್ತೀವಿ ಅಂತೇಳಿ ನಮ್ಮ ಕೈಲೆಲ್ಲ ಕೆಲಸ ಕಾರ್ಯ ಎಲ್ಲ ಪ್ರತಿಯೊಂದು ಮಾಡಿಸ್ಕೊಂಡು ಪ್ರತಿಯೊಂದೂ ತಪ್ಪು ಮಾಡಿದ್ದಾರೆ. ಯಾವ ಕೆಲಸ ಕಾರ್ಯನೂ ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ, ಮಾಡಿಲ್ಲ. ಕೇಳಿದ್ದಕ್ಕೆ ಲಾಸ್ಟಲ್ಲಿ ಒಂದೇ ಉತ್ತರ ಕೊಟ್ಟಿದ್ದವರು. ಏನು ಅಂದರೆ ನಾನು DCM ಅವಾಗಿದ್ದಾಗ ನಾನು ಮಾಡೋಕ್ಕಾಗ್ತಾ ಇತ್ತು, ಇವಾಗ ನಾನು MLA ಆಗಿಬಿಟ್ಟೆ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ನಿಮ್ಮದು ಏನೇ ಪ್ರಕೃತಿ ತೊಂದರೆ ಇರಲಿ, ನಿಮ್ಮದು ರೋಡ್ ವ್ಯವಸ್ಥೆ ಆಗಿರಲಿ, ನೀರ್ದು ವ್ಯವಸ್ಥೆ ಆಗಿರಲಿ,
ಕರೆಂಟ್ದೇ ಆಗಿರಲಿ, ಪ್ರತಿಯೊಂದೇ ಆಗಿರಲಿ, ದಿವಾನರಪಳ್ಳಿ ನಾನು ಹೇಳ್ತಾ ಇರೋದು, ಪ್ರತಿಯೊಂದೂ ಮಾಡಿಕೊಡ್ತೀನಿ ಅಂತ ಹೇಳಿದರು, ಮಾಡಿಕೊಳ್ಳಿಲ್ಲ ಅವರು. ಸ್ವಲ್ಪ ಸರ್ಕಾರಿ ಶಾಲೆಗಳು ಒಂದು ಇದು ಮಾಡಿರ್ಬೋದು ಅಷ್ಟೇ. ಅವರು ಬೇರೆ ಬಿಟ್ಟರೆ ಏನು ಕೆಲಸಗಳು ಅಷ್ಟೊಂದು ಇದಿಲ್ಲ. ನಾವಿವತ್ತು ಇಡೀ ದಿನ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಇಲ್ಲಿರುವಂತಹ ಜನರು ಶಾಸಕರಿಗೆ ಅಶ್ವಥ್ ನಾರಾಯಣ ಅವರಿಗೆ ತುಂಬಾ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ, ಮತ್ತೆ ಶಾಸಕರಿಗೂ ಕೈಗೆ ಸಿಗ್ತಾರೆ ಅನ್ನುವಂತಹ ವಿಚಾರಗಳನ್ನ ಹೇಳ್ತಿದ್ದಾರೆ. ಆದರೆ ಅವರ ದೊಡ್ಡ ಬ್ಲೇಮ್ ಏನು ಅಂತಂದ್ರೆ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಅನುದಾನವನ್ನ ಕೊಡ್ತಾ ಇಲ್ಲ, ಹಾಗಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಬಹಳಷ್ಟು ಕುಂಠಿತವಾಗಿ ಸಾಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಹೇಳ್ಕೊಂಡ್ರು. ನೀವು ಶಾಸಕರ ವಿಚಾರವಾಗಿ ಮಾತ್ರ ಪರ್ಟಿಕ್ಯುಲರ್ ತೆಗೆದುಕೊಂಡ್ರೆ ಶಾಸಕರಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಸಹಿತ ಏನಂದ್ರೆ 8 ರಿಂದ 9 ಮಾರ್ಕ್ಸ್ಗಳನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಇವತ್ತಿನ ಈ ಒಂದು ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ಕಾರ್ಯಕ್ರಮವನ್ನ ಜನರ ಅಭಿಪ್ರಾಯದೊಂದಿಗೆ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ವಿ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ಶಾಸಕರ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ. ಆ ಮೂಲಕವಾಗಿ ಆ ಕ್ಷೇತ್ರದಲ್ಲಿ ಶಾಸಕರಿಗೆ ಜನರು ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಶಾಸಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.